ಬಸವನ ಬಾಗೇವಾಡಿ ತಾಲೂಕಿನ ಪ್ರೌಢಶಾಲೆಗಳ ವಿಜ್ಞಾನ ಹಾಗೂ ಗಣಿತ ವಿಷಯ ವೇದಿಕೆ ಕಾರ್ಯಾಗಾರವನ್ನು ಆಲಮಟ್ಟಿಯಲ್ಲಿ ಏರ್ಪಡಿಸಲಾಗಿತ್ತು. ಜಿಲ್ಲಾ ಪಂಚಾಯತ್ ಸಿಇಒ ಗೋವಿಂದ ರೆಡ್ಡಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಶಿಕ್ಷಕರು ತಮ್ಮ ವೃತ್ತಿ ಗೌರವ ಕಾಪಾಡಿಕೊಂಡು ಗುರುತ್ವಕ್ಕೆ ಅಣಿಯಾಗಬೇಕು. ಅಂದಾಗ ಮಾತ್ರ ಸರ್ಕಾರದಿಂದ ನಿಯೋಜಿತ ಉದ್ದೇಶಗಳಿಗೆ ಶಿಕ್ಷಕರಾಗಿದ್ದು ಸಾರ್ಥಕವಾದಂತೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೋವಿಂದ ರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಆಲಮಟ್ಟಿಯ ಆರ್ಬಿಇಜಿ ಹಳಕಟ್ಟಿ ಹಾಗೂ ಎಂಎಚ್ಎಂ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ನಡೆದ ಬಸವನ ಬಾಗೇವಾಡಿ ತಾಲೂಕಿನ ಪ್ರೌಢಶಾಲೆಗಳ ಗಣಿತ ಹಾಗೂ ವಿಜ್ಞಾನ ವಿಷಯ ವೇದಿಕೆ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ವರ್ಗ ಕೋಣೆಯಲ್ಲಿ ಬರೀ ಪಾಠ ಮಾಡಿದ್ರೆ ಸಾಲದು. ಆಧ್ಯಾತ್ಮಿಕವಾಗಿ ಮಕ್ಕಳಿಗೆ ಬೋಧನೆ, ಪ್ರೋತ್ಸಾಹ, ಪ್ರೇರಣೆ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಬದುಕು ಹಸನಾಗುವಂತೆ ನೋಡಿಕೊಳ್ಳಬೇಕು. ಅವರ ಗೊತ್ತು ಗುರಿಗಳನ್ನು ಈಡೇರಿಸುವಲ್ಲಿ ಶ್ರಮಿಸಬೇಕು. ಒಟ್ಟಾರೆಯಾಗಿ ಮಕ್ಕಳು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕಾರಣರಾಗಬೇಕು. ಇದು ಶಿಕ್ಷಕರ ಆದ್ಯ ಕರ್ತವ್ಯ. ಈ ಕಾಯಕದಲ್ಲಿ ನಿರತರಾಗುವರೇ ಗುರುಪದಕ್ಕೆ ಹೆಚ್ಚಿನ ಮೌಲ್ಯ ತರಬಲ್ಲರು ಎಂದರು. ವೇದಾಂತ ಸಮಯದಿಂದಲೂ ವಿಜ್ಞಾನ, ಗಣಿತ ವಿಷಯಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ಇವೆರಡು ವಿಷಯಗಳನ್ನು ಸರಳೀಕೃತವಾಗಿ ಕಲಿಸುವ ವಿಧಾನದ ಕೌಶಲ್ಯ ನಮ್ಮ ಶಿಕ್ಷಕರಲ್ಲಿದೆ. ಹೀಗಾಗಿ ನಮ್ಮ ದೇಶದ ಮಕ್ಕಳು ಬಹು ಬೇಗನೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಿಂಚುತ್ತಲಿದ್ದಾರೆ. ವಿದೇಶಿ ಪ್ರತಿಷ್ಠಿತ ಕಂಪನಿಗಳು ಭಾರತೀಯ ಇಂಜಿನಿಯರ್ ಅವರುಗಳನ್ನೇ ಮೆಚ್ಚಿಕೊಂಡಿವೆ. ಅಮೆರಿಕದಂತಹ ಬಲಾಢ್ಯ ದೇಶಗಳಲ್ಲಿ ನಮ್ಮ ದೇಶೀಯ ಯುವ ಪಡೆಗಳೇ ತಂತ್ರಜ್ಞಾನದ ಕೌಶಲ್ಯ ಪ್ರದರ್ಶಿಸಿ ಮೆರೆಯುತ್ತಿದ್ದಾರೆ. ಜೀವನದ ಯಶಸ್ವಿಗೆ ವಿಜ್ಞಾನ, ಗಣಿತ ಬೇಸಿಕ್ ವಿಷಯಗಳಾಗಿವೆ. ಪ್ರೌಢ ಹಂತದ ಶಿಕ್ಷಣ ಚೆನ್ನಾಗಿದ್ದರೆ ಮಾತ್ರ ಲೈಫ್ ಸಕ್ಸಸ್. ಚೆನ್ನಾಗಿ ಓದಿದರೆ ಎಲ್ಲಾ ರಂಗದಲ್ಲೂ ಪ್ರತಿ ಮಗು ಹೊಳೆಯಬಲ್ಲದು. ಲೈಫ್ ಫೌಂಡೇಶನ್ ಪ್ರೌಢ ಶಿಕ್ಷಣ ಯಾವ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಅದರಲ್ಲಿ ಸೈನ್ಸ್, ಮ್ಯಾಥ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಆ ಕಾರಣ ಸರಿಯಾಗಿ ಪಾಠ ಪ್ರವಚನ ಬೋಧಿಸದಿದ್ದರೆ ಮಕ್ಕಳ ಮನದಿಂದ ದೂರ ಉಳಿಯುತ್ತೀರಿ. ಮಕ್ಕಳು ಶಿಕ್ಷಕರನ್ನ ಇಷ್ಟಪಡಬೇಕು. ಶಿಕ್ಷಕರು ಮಕ್ಕಳಿಗೆ ಲೈಕ್ ಆದರೆ ಪಾಠ ಮಕ್ಕಳ ತಲೆಯಲ್ಲಿ ಸರಾಗವಾಗಿ ನುಸುಳಬಲ್ಲದು. ಶಿಕ್ಷಕರು ಮೊದಲು ಮಕ್ಕಳ ಮನಸ್ಸು ಅರಿತು ಪಾಠ ಕಿಳಿಯಬೇಕು. ಆಲಿಸುವ ಅಭಿರುಚಿ ಸೃಜನಶೀಲವಾಗಿ ಸೃಷ್ಟಿಸಬೇಕು. ಮಕ್ಕಳು ಶಿಕ್ಷಕರನ್ನು ಇಷ್ಟಪಟ್ಟರೆ ಮಾತ್ರ ಶಿಕ್ಷಕರು ಹೇಳುವಂತಹ ಪಾಠದ ಅಂಶಗಳು ಮಸ್ತಕದಲ್ಲಿ ಇಳಿಯಲು ಸಾಧ್ಯ. ಪವಿತ್ರ ಶಿಕ್ಷಕ ವೃತ್ತಿಗೆ ನ್ಯಾಯ ಗುರುಗಳೇ ಒದಗಿಸಿಕೊಡಲು ಪರಿತಪಿಸಬೇಕೆಂದು ಗೋವಿಂದ ರೆಡ್ಡಿ ಹೇಳಿದರು. ಪ್ರೌಢಶಾಲಾ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಒಕ್ಕೂಟದ ಅಧ್ಯಕ್ಷರುಗಳೇ ಮತ್ತು ಇತರೆಲ್ಲ ಶಿಕ್ಷಕ ಗುರು ಅನ್ನೋದು ಸಿಕ್ಕಾಪಟ್ಟಿ ಕ್ವಾಲಿಟೀಸನ್ನು ಹೊಂದಿರ್ತೈತಿ. ಬಟ್ ಶಿಕ್ಷಕ ಓನ್ಲಿ ಕ್ಲಾಸ್ ರೂಮ್ನಲ್ಲಿ ಪಾಠ್ಯದಲ್ಲಿರೋ ಪಾಠವನ್ನು ಮಾತ್ರ ಬೋಧನೆ ಮಾಡೋದಾಗ್ತದೆ. ಸೊ ವೆಸ್ಟರ್ನ್ ಎಜುಕೇಷನಲ್ಲಿ ಟೀಚರ್ ಅಂತ ಅಷ್ಟೇ ಪದವನ್ನು ಬಳಸ್ತಾರೆ. ಆ ಟೀಚರ್ದು ಕೆಲಸ ಏನಿರ್ತೈತಿ ಓನ್ಲಿ ಪಾಠ್ಯವನ್ನು ಮಾತ್ರ ಬೋಧನೆ ಮಾಡೋದು ಅಷ್ಟೇ ಇರ್ತದೆ. ಕ್ಲಾಸ್ ರೂಮ್ ವಿತಿನ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಮಾತ್ರ ಶಿಕ್ಷಕ ಮೀಸಲಾಗಿರ್ತಾರೆ. ಬಟ್ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ನಲ್ಲಿ ಗುರು ಅನ್ನೋ ಪದವನ್ನು ನಾವು ಹೆಚ್ಚಿಗೆ ಬಳಸ್ತೀವಿ. ಶಿಕ್ಷಕ ನೀವೆಲ್ಲರೂ ಶಿಕ್ಷಕರೇ, ಬಟ್ ಗುರುಗಳಾಗೋದು ವೆರಿ ಟಫ್ ಜಾಬ್. ಸೊ ನೀವು ಅನ್ನೋದನ್ನು ನಿಮ್ಮ ಸೊ ನೀವು ಒಂದ್ಸಲ ನಿಮ್ಮಷ್ಟಕ್ಕೆ ನೀವು ಗುರುಗಳಂತ ಅನಿಸಿದರೆ ಸೊ ನೀವು ಈ ವೃತ್ತಿಗೆ ನ್ಯಾಯವನ್ನು ಒದಗಿಸಿದ್ರಿ ಮತ್ತು ಸರ್ಕಾರದಿಂದ ಏನು ನಿಯೋಜಿತ ಉದ್ದೇಶಗಳಾಗಿ ನೀವು ಶಿಕ್ಷಕರಾಗಿದ್ರಿ. ಶಿಕ್ಷಕರಿಂದ ಆಟೋಮೆಟಿಕ್ ನೀವು ಗುರುತ್ವಕ್ಕೆ ಪ್ರಮೋಷನ್ ಹೊಂದಿರಿ ಅಂತೇಳಿ ನಿಮ್ಮಷ್ಟಕ್ಕೆ ನೀವು ತಿಳ್ಕೋಬೇಕು. ಸೊ ದಿಟ್ ಈಸ್ ಇಂಟ್ರೋಸ್ಪೆಕ್ಷನ್. ಕ್ಲಾಸ್ ರೂಮ್ನಲ್ಲಿ ನೀವು ಬರೀ ಪಾಠವನ್ನು ಮಾಡಿದರೆ ಅದು ಅಲ್ಲಿಗೆ ಶಿಕ್ಷಕ ಮುಗಿತೀರಿ. ಬಟ್ ಗುರುದಲ್ಲಿ ಆಧ್ಯಾತ್ಮಿಕವಾಗಿ ವಿದ್ಯಾರ್ಥಿಗೆ ಬೋಧನೆ ಮಾಡೋದು, ಪ್ರೋತ್ಸಾಹ ಕೊಡೋದು, ಇನ್ಸ್ಪೈರ್ ಮಾಡೋದು, ಸೊ ಪರ್ಸನಾಲಿಟಿ ಅಂದರೆ ವಿದ್ಯಾರ್ಥಿ ವ್ಯಕ್ತಿತ್ವವನ್ನು ಬೆಳೆಸೋದು, ಅವನು ಗುರಿಯನ್ನು ಈಡೇರಿಸೋದು, ಹೇಳೋದು, ಆಮೇಲೆ ಹೆಂಗೆ ಓದೋದು, ಹೆಂಗೆ ಬರೀಬೇಕು ಎಲ್ಲವನ್ನು ಹೇಳ್ಕೊಟ್ಟು ಅವನು ಯಶಸ್ವಿಯಾಗಿ ಒಂದು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಆಗಿ ನೋಡ್ಕೊಳ್ಳೋದೇನಿದೆಯಲ್ಲ ಅದು ಗುರು. ಸೊ ಈ ಕಾರ್ಯಾಗಾರದಲ್ಲಿ ಯಾರ್ಯಾರು ಶಿಕ್ಷಕರಾಗಿ ಒಳಗೆ ಬಂದಿರಿ, ಅಟ್ಲೀಸ್ಟ್ ಈ ಕಾರ್ಯಾಗಾರ ಮುಗಿದ ಮೇಲೆ ಆದರೂ ತಾವೆಲ್ಲ ಗುರುಗಳು ಆಗ್ತೀರಿ ಅಂತೇಳಿ ಸೊ ನಂಬಿದ್ದೀವಿ. ಸೊ ನೀವರು ಯಾವ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ, ಅಟ್ಲೀಸ್ಟ್ ಶಿಕ್ಷಕರಾಗಿ ಬಂದವರೆಲ್ಲ ಗುರುಗಳಾಗಿದೆ. ಅಟ್ಲೀಸ್ಟ್ ಈಗ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಾದರೂ ತಾವು ಗುರುಗಳು ಆಗ್ತೀರಿ ಅಂತೇಳಿ ನಂಬಿದ್ದೀವಿ. ಇನ್ನು ಎರಡನೇದು ಎಸ್ಪೆಷಲಿ ನಮ್ಮದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕ ಕಾರ್ಯಾಗಾರ ಇರೋದರಿಂದ ಎರಡು ಇನ್ಸಿಡೆಂಟನ್ನು ನಾನು ಹೇಳ್ತೀನಿ. ಒಂದನೇದು ಆರ್ ಚಂದ್ರಶೇಖರ್ ಅಂತೇಳಿ ನಮ್ಮ ಇಂಡಿಯನ್ ಸೈಂಟಿಸ್ಟ್ ಅವರು ತಮ್ಮ 21ನೇ ವರ್ಷ ವಯಸ್ಸಕ್ಕೆ ಅಂದರೆ ಯಾವಾಗಿದು 1900 ಸುಮಾರು ಘಟನೆ ಇದೆ. ಅವರು ಇಲ್ಲಿ ಕ್ಲರ್ಕ್ ಪೋಸ್ಟಿಗೆ ಚೆನ್ನೈದಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ. ಇಲ್ಲಿ ಯಾವುದೋ ಕ್ಲರ್ಕ್ ಪೋಸ್ಟ್ ಇಲ್ಲ, ಅದಕ್ಕೆ ಇಲ್ಲಿಂದ ಆ ಕಡೆನೇ ಹೋಗ್ಬೇಕಂತೇಳಿ ಅಮೆರಿಕಕ್ಕೆ ಹೋಗ್ತಾರೆ ಅವರು. ಸೊ ಹೋಗ್ಬೇಕಾದ್ರೆ ಅವರು ಅವಾಗ ಫ್ಲೈಟ್ ಇರಲಿಲ್ಲ, ಬರೀ ದೋಣಿ ಮುಖಾಂತರ ಹೋಗೋದಿತ್ತು.
ಸೊ 6 ತಿಂಗಳು ಹೋಗ್ಬೇಕಾದ್ರೆ ಅವ್ರಿಗೆ ಪ್ರತಿನಿತ್ಯ ಬರೀ ಆಕಾಶ ನೋಡಿ 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 ನಕ್ಷತ್ರಗಳು ಸ್ಟಡಿ ಮಾಡಿ 350 ಮೈಲ್ ಇರ್ತೈತಿ. ಮೈಲ್ ಅಂದ್ರೆ ಎಷ್ಟು 500 ಕಿಲೋಮೀಟರ್ ಇರ್ತೈತಿ. 500 ಕಿಲೋಮೀಟರ್ ಹೋಗ್ಬೇಕು ಬರೋದು ಅಂದ್ರೆ 1000 ಕಿಲೋಮೀಟರ್ ಒಂದ್ಸಲ. ಮತ್ತೊಂದು 2 ದಿವಸ ಬಿಟ್ಟು ಮತ್ತು 500 ಕಿಲೋಮೀಟರ್ ಹೋಗೋದು ಬರೋದು. ಹಿಂಗೆ ವಾರಕ್ಕೆ 2,000 ಕಿಲೋಮೀಟರ್ ಅಡ್ಡಾಡ್ತಿರ್ತಾರೆ ಅವರು. ಸೊ ಅವ್ರ ಫ್ರೆಂಡ್ಸ್ ಕೇಳ್ತಾರೆ ಅವ್ರಿಗೆ, ಅರೇ ನೀವು ಪಾಠ ಮಾಡೋದು ಇಬ್ಬರು ಪಾಠ ಮಾಡ್ತೀವಿ. ಬಿಇಒ ಬಸವರಾಜ್ ತಳವಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಕ್ಕಳ ಮನೋಸ್ಥಿತಿ ಅರಿತು ಪಾಠ ಗೈಯಬೇಕು. ಧನಾತ್ಮಕ ಬೆಳಕಿನೆಡೆಗೆ ಮಕ್ಕಳನ್ನು ಕರೆತರುವ ಅಗತ್ಯತೆ ಇದೆ. ಗಣಿತದ ಬಗ್ಗೆ ಭಯ ಭೀತಿ ಮಕ್ಕಳಲ್ಲಿ ಬರದಂತೆ ಶಿಕ್ಷಕರು ಮುತುವರ್ಜಿಯಿಂದ ನೋಡಿಕೊಳ್ಳಬೇಕಾಗಿದೆ. ಸರಳೀಕರಣದ ರೀತಿಯಲ್ಲಿ ಗಣಿತ ಫೋಕಸ್ ಮಕ್ಕಳಲ್ಲಿ ಅರಳಿಸಿ ಉತ್ತೇಜಿಸಬೇಕಾಗಿದೆ. ಕನಿಷ್ಠ ಕಲಿಕಾ ಮಟ್ಟದ ಕಲಿಕೆ ಮಕ್ಕಳಿಗೆ ತಿಳಿಸಿಕೊಡಬೇಕು. ಭವಿಷ್ಯದ ದಾರಿ ಹುಡುಕಲು ಗಣಿತ ವಿಜ್ಞಾನ ಮಕ್ಕಳಿಗೆ ಅಡಿಪಾಯವಾಗಿದೆ. ಮಕ್ಕಳ ಕನಸಿನ ಬೀಜ ಬಿತ್ತುವ ಕಾಯಕ ಪ್ರಾಮುಖ್ಯತೆಯಿಂದ ನಡೆಯಬೇಕು ಎಂದರು. ಶಿಕ್ಷಣ ಇಲಾಖೆಯ ಜೊತೆಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಆರೋಗ್ಯ ಇಲಾಖೆಯು ಕೂಡ ಕೆಲವೊಂದಿಷ್ಟು ಸಪೋರ್ಟ್ ಮಾಡ್ತಾ ಇದೀವಿ ಮತ್ತು ಅದ್ರ ಜೊತೆ ಕೆಲಸ ಕೂಡ ಮಾಡ್ತಾ ಇದೀವಿ. ಮಾರ್ಚ್ 2019 ನಿರ್ದಿಷ್ಟ ಸ್ಪಷ್ಟವಾಗಿರ್ತಕ್ಕಂಥ ಯಾವುದೇ ರೀತಿಯ ರೂಪುರೇಷೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದು ಫಸ್ಟ್ ನಾವು ಮತದಾರ ಮಾಡ್ತೀವಿ. ಒಂದು ವರ್ಗ ಕೋಣೆಯಲ್ಲಿ ಸುಮಾರು ಹೇಳಿದಾಗೆ ಕೆಲವೊಂದು ಸ್ಟೇಟ್ ನಾವು ಭೌತಿಕ ಮಟ್ಟಕ್ಕನುಸಾರವಾಗಿ ಎಲ್ಲಾ ರೀತಿಯ ಮಾಡ್ತೀವಿ. ಈಗ ಬೇಸಿಕ್ನಿಂದ ನಾವು ಬರೀ ಹೇಳ್ಕೊಂಡು ಹೋದಪ್ಪ ಅಂತಂದ್ರೆ ಮೊದಲು ಸರ್ಕಾರದ ಒಂದು ಏನಾಗಿದೆಪ್ಪ ಅಂತಂದ್ರೆ ಪಾಠ್ಯಕ್ರಮ ಕಡಿತೇವೆ. ಮತ್ತು ಸ್ಪಷ್ಟವಾಗಿ ನಮ್ಗೆ ಏನಾದರೂ ಕೂಡ ಮಕ್ಕಳಿಗೆ ಹೇಳಬೇಕು ಅಂತಂದ್ರೆ ನಮ್ಗೆ ನಿರ್ಧಾರವನ್ನು ಕರೆಕ್ಟ್ ಆಗಿ ಕೊಡ್ತಾರೆ. ಹೀಗಾಗಿ ಇಲ್ಲಿ ಟ್ಯಾಲೆಂಟ್ ಆಗಿರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ನಾವು ಅನ್ಯಾಯ ಮಾಡಿದಂಗೂ ಆಗ್ತದೆ. ಹಾಗಾಗಿ ಎಲ್ಲವನ್ನು ಕೂಡ ನಿಭಾಯಿಸಬೇಕಾಗಿತ್ತು ಅಂದ್ರೆ ಇದು ಟೋಟಲ್ ಆಗಿ ಇದೊಂದು ಅಕಾಡೆಮಿಕ್ ಇದು ಹೀಗೆ ಹೋಗುತ್ತೆ ಸರ್. ಹಾಗಾಗಿ ಇದು ಸ್ಪಷ್ಟವಾಗಿ ಯಾವುದೇ ರೀತಿಯ ನಾವು ಇಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬ ಹುಟ್ಟಿಗೆ ಹೋಗು ಕೂಡ ಸಮಸ್ಯೆ ಇರ್ತದೆ. ಆ ಸಮಸ್ಯೆಗೆ ಪರಿಹಾರ ಇದೆ. ಎರಡೂ ಸ್ವಲ್ಪ ಸ್ಪೆಷಲ್ ಕಾಣ್ತಾನ ಮತ್ ಶುರು ಮಾಡಿದ್ರಿ. ನನ್ನ ತಾಯಿ ಸಾಕಿದಳು ಒಂದು ನಾಯಿ ಅಣ್ಣ ಲಕ್ಷ್ಮಣನ ಮೂಕೊಯ್ದ. ಅಲ್ಲಾಕ ಡೊಕ್ಕಾಕ್ ಹೋಗಿದ್ದೀಯ ಈ ರೀತಿ ಹೀಗಾಗ್ತಿರ್ತಾರ. ಮೊದಲಿಗೆ ನೋಡ್ಬೇಕ್ರಿ ಗಂಡ ಹೆಂಡತಿ ಹೆಂಗಿರ್ತಾರ ಅಂದ್ರೆ ಹಿಂಗಿರ್ತಾರ. ಅಮಿತಾಬ್ ಬಚ್ಚನ್ ಇದು ಯಾರು ಅಭಿಷೇಕ್ ಬಚ್ಚನ್ ಐಶ್ವರ್ಯ ರಾಯ್ ಹಿಂಗಿರ್ತಾರ. ಲಗ್ನ ಆಗಿದ್ದು ಇದಕ್ಕೆ ಹೋಗಿರ್ತಾರೆ, ಮೈಸೂರಿಗೆ ಹೋಗಿರ್ತಾರೆ. ಮೈಸೂರಿಗೆ ಹೋದಾಗ ಅಲ್ಲಿ ಮೊದಲ ಇದಕ್ಕೆ ಹೋದಾಗ ಹನಿಮೂನ್ಗೆ ಹೋದಾಗ ಹಿಂಗೆ ಈ ರೀತಿ ಇರ್ತಾರೆ ಅವರು. ಅಲ್ಲಿ ಹಾಡು ಹಾಡಿರ್ತಾರೆ, ಕುಣಿದು ಕುಣಿದು ಬಾರೆ ನಲಿದು ಒಲಿದು ಬಾರೆ ಜೀವಕ್ಕೆ ಜೀವ ತಂದವಳೆ ಅಂತ ಈ ರೀತಿ ಹಾಡು ಹಾಡಿರ್ತಾರೆ. ಮುಂದೆ ಇದೇ ಜೋಡಿ 10 ವರ್ಷ ಆದ್ಮೇಲೆ ಹಿಂಗಾಗಿರ್ತಾರೆ. ಅವ ಹಿಂಗಾಗಿರ್ತಾನ, ಆಕಿ ಹಿಂಗಾಗಿರ್ತಾನ, ಅವ ಹಿಂಗಾಗಿರ್ತಾನೆ. ಮತ್ತೆ 10 ವರ್ಷ ಆದ್ಮೇಲೆ ಮೈಸೂರಿಗೆ ಹೋಗಿರ್ತಾರೆ, ನೆನಪಾಕ್ಕದವ್ರು. ಅವಾಗ ಅವ ಆ ಹಾಡ ಹಾಡಂಗಿಲ್ಲ. ಅವ ಕುಳಿತು ಕುಳಿತು ಬಾರೆ ರೆಸ್ಟು ತೋಡು ಬಾರೆ ಜೀವಕ್ಕೆ ಕೂತು ತಂದವಳೆ ನಿನ್ನ ನಡೆಯ ಹಿಂದೆ ಆನೆ ಹಿಂದು ಸಾರೆ ನಿನ್ನ ಪಕ್ಕಕ್ಕೆ ನಿಂತು ನಾನು ಆದೆ ಮಂಗಮಾಯೆ. ಹೀಗಂತ ಮತ್ತೇನೋ ಲಾಜಿಗೆ ಬರ್ತಾರೆ. ಲಾಜಿಗೆ ಒಂದು ಕಾಟ ಒಂದೇ ಇರ್ತದೆ. ಅಕ್ಕಿ ಪಾಯಿ ಬಿಡ್ದು ಏನು ಹಾಕಿ ಹಾಕ್ಸಿರೋ ಮ್ಯಾಕ್ ಬಿದ್ದು ಬಿಡ್ತಾವ್ರಿ. ಕೊಬ್ಬಿನ ಕಾಲ ಹೊರ ಬಂದಂಗೆ ಬರ್ತಾನ ಕಬ್ಬು ಬಂದಂಗೆ. ಧನ್ಯವಾದಗಳು. ನಿನ್ನ ಕೈ ಬಿಡೆನು ಇದೇ ಹಾರ ಜೀರ್ಕತ್ತ. ಸಿಇಒ ಗೋವಿಂದ ರೆಡ್ಡಿ ಮತ್ತು ಬಿಇಒ ಬಸವರಾಜ್ ತಳವಾರ್ ಅವರಿಗೆ ಉಭಯ ಶಾಲೆಗಳ ಪರವಾಗಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ವಾತಾವರಣವನ್ನು ನಿರ್ಮಿಸುವಲ್ಲಿ ಸದಾ ನಮ್ಮೊಂದಿಗೆ ಶಿಕ್ಷಕರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಾನ್ಯಶ್ರೀ ಗೋವಿಂದ ರೆಡ್ಡಿ ಸರ್ ಅವರಿಗೆ ಇದೀಗ ಒಂದು ಪ್ರೀತಿಯ ಸನ್ಮಾನ ಜರುಗ್ತಾ ಇದೆ, ಗೌರವದ ಸನ್ಮಾನ ಜರುಗ್ತಾ ಇದೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಅವರಿಗೆ ಮತ್ತಷ್ಟು ಕಾರ್ಯ ನೀಡುವ ಶಕ್ತಿಯನ್ನು ನೀಡಲಿ ಅಂತೇಳಿ ಆ ಭಗವಂತನಿಗೆ ಪ್ರಾರ್ಥಿಸ್ತಾ ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಹಿರೇಮಠ್, ಆರ್ಎಸ್ ತುಂಗಳ್, ಸಂಗಮೇಶ್ ಪೂಜಾರಿ, ಜಿಎಂ ಕೋಟ್ಯಾಳ್, ಎಂಎಸ್ ಬಿರಾದಾರ್, ಯುಎ ಹಿರೇಮಠ್, ಮಹಾಂತೇಶ್ ಹಾಲ್ಕೇರಿ, ಚೇತನ್ ಹಿರೇಮಠ್, ತಿಪ್ಪಣ್ಣ ಜಂಬಗಿ, ರಾಜೇಶ್ ಮಹಂತಮಠ್, ಶಿಕ್ಷಣ ಸಂಯೋಜಕ ವಿಪಿ ಜುಳಜುಳಿ, ಎಂಎಚ್ ಬಳಬಟ್ಟಿ ಇತರರು ಇದ್ದರು. ಎಸ್ಐ ಗಿಡ್ಡಪ್ಪಗೋಳ್ ಸ್ವಾಗತಿಸಿದ್ರು. ಮಹೇಶ್ ಗಾಳಪ್ಪಗೋಳ್ ನಿರೂಪಿಸಿದ್ರು. ಎನ್ಎಸ್ ಬಿರಾದಾರ್ ಗೌರವ ಸಮ್ಮಾನ ನಿರೂಪಿಸಿ ವಂದಿಸಿದ್ರು. ವೀಕ್ಷಕರೇ,
ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.